ನಟನ ಕಾಣಿಸ್ಕೊತಾ ಇದ್ದಾಗ ಸಿಗ್ತಾ ಇದ್ವಿ. ಸೊ ಈಗ ವಾಪಸ್ ಡೈರೆಕ್ಷನ್ ಇದರಲ್ಲೇ ವಾಪಸ್ ಕಾಣಿಸ್ಕೊಂಡಿದ್ದೀನಿ. ಹೆಚ್ಚಿನ ನಿಮ್ಮ ಸಮಯ ತೆಗೆದುಕೊಳ್ಳಲ್ಲ, ಏನಿಲ್ಲ. ಇಂಡಸ್ಟ್ರಿಯಲ್ಲಿ ನಾನು ಮತ್ತು ಕುಮಾರಸ್ವಾಮಿ ಅವರು ಒಂದು 22 ವರ್ಷದಿಂದ ಒಟ್ಟಿಗೆ ಬಂದ್ವಿ. ಬೇರೆ ಬೇರೆ ಹೊರಗಳಿಂದ ಬಂದು ಒಟ್ಟಿಗೆ ಸೇರಿಕೊಂಡು ಬಂದ್ವಿ. ಯಾವುದೇ ಪ್ರಾಜೆಕ್ಟು ನನ್ನ ಜಟ್ಟಾದಿಂದ ಇನ್ನೂ ತನಕದ ಎಲ್ಲ ಪ್ರಾಜೆಕ್ಟ್ಸಲ್ಲೂ ಅವರೇ ಮುಖ್ಯವಾಗಿದ್ದರು. ರಾಮರಸ್ ಅಂದ್ಬಿಟ್ಟು ಅವರೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಎಲ್ಲ ರೀತಿಯ ಇದನ್ನು ನೋಡ್ಕೋತಾ ಇದ್ದರು. ಹಿಂಗೆ ಇದ್ದರೆ ನಾವಿಬ್ಬರು ಉದ್ಧಾರ ಆಗಲ್ಲ ಅಂಥೇಳಿ ಈ ಒಂದು ಸಂಕರ ಕಾಲದಲ್ಲಿ ನಾವು ಇವತ್ತೆಲ್ಲ ಮೀಟ್ ಆಗ್ತಾ ಇದ್ವಿ. ಕನ್ನಡ ಚಿತ್ರರಂಗ ಏನಾಗುತ್ತೆ ಅಂತ ಯಾರಿಗೂ ಹೋಪ್ ಇಲ್ಲದೆ ಇರೋಂಥ ಕಾರಣದಲ್ಲೂ ರೈತರು ಇನ್ನೂ ಬಿತ್ತೋಳೋದನ್ನು ಬಿಡಲಿಲ್ಲ, ನಮ್ಗೆ ಆ ಧೈರ್ಯ ಇರಬೇಕು ಅಂತ ಹೇಳ್ಕೊಂಡು ನಮ್ಗೆ ನಾವೇ ಸಮಾಧಾನ ಹೇಳ್ಕೊಂಡು ಸಿನಿಮಾ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಹೌದು, ಅಲ್ಲ ತಡ ಜ್ಞಾನೋದಯ ಆಗಿತ್ತು ಸರ್, ಸ್ವಲ್ಪ ಅಂದರೂ ಬೇಕಿತ್ತಲ್ಲ. ಸೊ ಅದಕ್ಕಾಗಿ 22 years. ಸೊ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಕಳ್ಕೊಳ್ಳೋದಾದ್ರೆ ಒನ್ಸ್ ಆ್ಯಂಡ್ ಫಾರ್ ಆಲ್ ಅನ್ನೋ ರೀತಿಯಲ್ಲಿ ನಮ್ಮದೊಂದು ಹೊಸ ನಿರ್ಮಾಣ ಸಂಸ್ಥೆಯನ್ನು ಶುರು ಮಾಡಿದ್ವಿ. ಇವರೇ ಪ್ರೊಡ್ಯೂಸರು, ಮುಖ್ಯವಾಗಿ ನಾನೇ ಅದರ ಮೊದಲ ಡೈರೆಕ್ಟ್ರು. ಸೊ ಹಾಗಾಗಿ ನಮ್ಮದೊಂದು ಪ್ರೊಡಕ್ಷನ್ ಹೌಸ್ ಅಂತ ಶುರು ಮಾಡಿದ್ವಿ. ಇದೊಂದು ವಿಷಯ. ಆಮೇಲೆ ಇವತ್ತು ನಮ್ಮ ಸಿನಿಮಾದ ಒಂದು ಮೊದಲ ಪ್ರೊಡಕ್ಷನ್ ಏನಿದೆ, ಚೊಚ್ಚಲ ಕಾಣಿಕೆ ಏನಿದೆ, ಅದರ ಚಿತ್ರೀಕರಣವನ್ನು ಇವತ್ತು ಬೆಳಗ್ಗೆ 7 ಗಂಟೆ ತನಕ, ಅಂದರೆ ನಿನ್ನೆ ರಾತ್ರಿ ಶೂಟ್ ಮಾಡಿ ಬೆಳಗ್ಗೆ 7 ಗಂಟೆಗೆ ಕಂಪ್ಲೀಟ್ ಹೊಡೆದು ಮುಗಿಸಿ ಆ ಒಂದು ಸಂತಸದ ಸುದ್ದಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಈಗ ಅದರ ಟೈಟಲ್ ರಿವೀಲನ್ನು ಮಾಡಲಿದ್ವಿ. ನಮ್ಮ ಬಸವರೆಡ್ಡಿ ಸರ್ ಅವರು ಬಂದು ಇದರ ಟೈಟಲ್ ರಿವೀಲ್ ಮಾಡಬೇಕು. ಅವರೇ ಈ ಚಿತ್ರದ ಕಥೆಗಾರರು. ಸೊ ಇದು ನನಗೂ ಹೊಸದು, ಬೇರೆ ಒಂದು ಕಥೆಯ ಮೂಲವನ್ನು ತಗೊಂಡಿದ್ದು ಮಾಡಿದ್ದು. ನಾವು ಒಂದು ಫಸ್ಟ್ ವೆಬ್ ಸೀರೀಸ್ ಮಾಡಿದ್ವಿ, ರಕ್ತಚಂದನ ಅಂತ. ಅದು ಕನ್ನಡದ ಮೊದಲ ವೆಬ್ ಸೀರೀಸ್ ಆಗಬೇಕಿತ್ತು, ಆಗಿದೆ ಕೂಡ. ಬಟ್ ಅದರದ್ದು ಯಾವ ಆ್ಯಪಲ್ಲಿದೆ ಆ ಆ್ಯಪ್ ಎಲ್ಲೂ ಪ್ರಚಾರಕ್ಕೆ ಬರದೆ ವಾಚ್ ಅನ್ನುವಂಥ ಆ್ಯಪು. ಸರಿ, ಆಗ ಅವರು ಅದರ ಪ್ರೊಡ್ಯೂಸರ್ ಆಗಿದ್ರು ಆ ವೆಬ್ ಸೀರೀಸ್ನ. ಆಗ ಅವರು ನನಗೆ ಹೇಳಿದ ಈ ಕಥೆಯನ್ನು ನಾವು ಡೆವಲಪ್ ಮಾಡ್ಕೊಂಡು ಎಷ್ಟು ಆಫ್ಟರ್ 5 years ಅದನ್ನು ನಾವು ಸಿನಿಮಾ ಮಾಡಿದ್ವಿ. ಸೊ ಸರ್, ನಿಮ್ಮ ಕಥೆ ಆಗಿರ್ತದೆ, ಒಂದು ದಯವಿಟ್ಟು ವೇದಿಕೆ ಬಂದು ಒಂದು ಹಾಕ್ರಪ್ಪ ಅಂತ ಒಂದು ಮಾತು ಹೇಳಿ. ಸೊ ಆಗ ಟೈಟಲ್ ರಿವೀಲ್ ಆಗುತ್ತೆ. ಒಂದು ಹಾಕ್ರಪ್ಪ ಮತ್ತೆ ಬಂದು ಮೇಲೆ ಬಂದು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಒಂದು ಫಾರ್ಮಲ್ ಇದರಲ್ಲಿ, ಬಸವರೆಡ್ಡಿ ಸರ್ ಟೈಟಲ್ ರಿವೀಲ್ ಆಗಲಿ ಅಂತ ಹೇಳಿ. ಪಕ್ಕಕ್ಕೆ ಬಂದ್ಬಿಡಿ ಒಂದು ಸ್ಟೆಪ್ ಇಂದ ಒಂದು ಸ್ಟೆಪ್ ಇಂದ ಈ ಲಕ್ಷ್ಮಣ ರೇಖೆ ತಾಡಂಗಿ ಮೋಕ್ಷೇಂದ್ರ ಟೈಟಲ್ ರಿವೀಲ್ ಆಗಲಿ ಸರ್. ಈ ಕಡೆ ಸರ್ ಬಸ್ ಸರಿ. ಸ್ವಲ್ಪ ಲೈಟ್ ಆಫ್ ಮಾಡಿ ಒಂದು 2 ಸಲ. ಮೊದಲ ಇದಾದರೂ ಇದರಲ್ಲಿ ತುಂಬ ಹಳಬರಿದ್ದಾರೆ. ನಮ್ಮ ರಿಪೀಟ್ ಆಫೆಂಡರ್ಸ್ ಯಾರಿದ್ದಾರೆ, ನನ್ನ ಜೊತೆನೇ ಕ್ರೈಮ್ ಮಾಡೋದು ಒಂದಷ್ಟು ಜನ ಇದ್ದಾರೆ. ಕೆಲವು ಸಿನಿಮಾಗಳನ್ನೆಲ್ಲ ಒಟ್ಟಿಗೆಲ್ಲ ಮಾಡಿದೆ ಅಂತಿದ್ದೀವಿ. ಮುಖ್ಯವಾಗಿ ನಾನು ಭರತ್ ಬೀಜ ಅವ್ರನ್ನ ನಿಮಗೆ ಸ್ವಾಗತಿಸುತ್ತೇನೆ. ಅವ್ರದ್ದು ತುಂಬ ಬ್ಯುಸಿ ಶೆಡ್ಯೂಲ್ ಇತ್ತು, ಅನೌನ್ಸ್ ಮಾಡಿಬಿಡ್ತೀನಿ. ಮದುವೆ ಆಗ್ತಿದ್ದಾರೆ. ಆದರೂ ಅವರ ಮದುವೆ ಆಗುವ ಹುಡುಗಿಯ ಕೈಯಿಂದ ಒಂದಷ್ಟು ಸಮಯ ಕಲ್ತ್ಕೊಂಡು ನಾವು ಅವ್ರ ಕೈಲಿ ಮ್ಯೂಸಿಕ್ ಮಾಡಿಸಿದ್ರು. ನಂದವರೆಗೂ ಈಗ 3 ಸಿನಿಮಾ ಇತ್ತು, ರಾಮರಸ, ಇದು ಇನ್ನೊಂದು ಸಿನಿಮಾನು ಅವರೇ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಇದಾಗಿರೋದ್ರಿಂದ ಅದು ಆಚೆನೇ ಕೂಡ ಅಲ್ಲೇ ಕೂಡ ಕಲಿಸ್ಕೊಂಡು ಇದು ಮಾಡಿಸಿ. ಆಮೇಲೆ ಪ್ರಶಾಂತ್ ಸಾಗರ್, ಬನ್ನಿ. ಪ್ರಶಾಂತ್ ಸಾಗರ್ ನಮ್ಮ ಅದೇ ನಾನು ಆಗಷ್ಟೇ ಹೇಳಿದೆ, ನಮ್ಮ ಫಸ್ಟ್ ವೆಬ್ ಸೀರೀಸ್ ಅಂತ ಹೇಳಿದೆ, ಅದರ ಕ್ಯಾಮ್ರಾಮನ್ ಆಗಿದ್ದ. ಅದೇ ಫಸ್ಟ್ ಟೈಮ್ ಫುಲ್ ಫ್ಲೆಡ್ಜ್ ಕ್ಯಾಮ್ರಾಮನ್ ಆಗಿದ್ದು ವೆಬ್ ಸೀರೀಸ್ಗೆ. ಅದಾದಮೇಲೆ ಇಲ್ಲ ಇನ್ನೊಂದಕ್ಕೆ ಐ ವುಡ್ ಲೈಕ್ ಟು ಇನ್ಸಿಸ್ಟ್, ಒಂದು ಕೌತುಕ ಅಂತ ಒಂದು ವೆರಿ ಎಕ್ಸ್ಪೆರಿಮೆಂಟಲ್ ಸಿನಿಮಾನ ಅವನೇ ಡೈರೆಕ್ಟ್ ಮಾಡಿದ್ದಾನೆ. ಅದು ಈ ಮಂಗಾಟೆ ಹಕ್ಕಿಗಳ ಬಗ್ಗೆ ಕಾಡಲ್ಲೇ ಇದ್ದು ಈ ನ್ಯಾಷನಲ್ ಜಿಯೋಗ್ರಫಿ ಅವರೆಲ್ಲ ಮಾಡ್ತಾರಲ್ಲ, ಆ ರೀತಿ ಕೂತು ಕಾದು ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದ. ಅದು ಸುಮಾರು 100 ಶಾಲೆಗಳಿಗಿಂತಲೂ ಹೆಚ್ಚು ಶಾಲೆಗಳಲ್ಲಿ ಇದಾಗಿತ್ತು, ಪ್ರಸಾರವಾಗಿತ್ತು. ಇದೀಗ ಯೂಟ್ಯೂಬಲ್ಲಿ ಫ್ರೀ ಆಗಿದೆ. ಆ್ಯಂಡ್ ಹಿ ಕಮ್ಸ್ ಫ್ರಮ್ ಅ ಲೆಗಸಿ. ಅವರ ತಾಯಿ ಕೂಡ ಹಿರಿಯ ರಂಗಭೂಮಿ ನಟಿಯಾಗಿದ್ದರು. ಸೊ ಒಂಥರ ನೆಪೋಕಿಟ್ಟೆ ಅವನು ಕಲೆಗೆ. ಸೊ ಈ ರೀತಿಯಿಂದ ಬಂದಿದ್ದಾರೆ. ಗೀತಾ ಮೇಡಮ್, ದಯವಿಟ್ಟು ಮೇಲೆ ಬನ್ನಿ. ಗೀತಾ ಅವರು ನಮ್ಮ ಸಿನಿಮಾದ ಕೊರಿಯೋಗ್ರಾಫರ್. ಅವರು ಇನ್ನೇನು ನಮ್ಮದು ತಂತ್ರಜ್ಞ ವರ್ಗದ ಕಿಟ್ಟು ಜ್ಞಾನೇಶ್, ಒಂದು ಅಮರಾವತಿಯಿಂದ
ಅರ್ಜುನ್ ಕಿಟ್ಟುನೆ ನನ್ನ ಎಡಿಟ್ರು. ಅಮರಾವತಿ ಕನ್ನಡಿಗ ಮಾಡಿದ್ವಿ, ಆಮೇಲೆ ಹಿಂದಿ ವೆಬ್ ಸೀರೀಸ್ ಮಾಡಿದ್ವಿ, ಅದಕ್ಕೂ ಅವರೇ ಆಗಿದ್ರು. ಈಗ ರಾಮರಸ, ಈಗ ಕಲ್ಯಾಣಿಗೂ ಕಿಟ್ಟುನೆ. ಸೊ ಒಂಥರ ಅದೇ ರಿಪೀಟ್ ಆಫ್ ಇಂಟ್ರೆಸ್ಟ್. ನಾವು ಅದೇ ತಪ್ಪುಗಳನ್ನು ಪದೇ ಪದೇ ಮಾಡ್ತಾ ಇದ್ವಿ. ಏನಾರು ಬಂದಿದ್ದಾನೆ ಮ್ಯಾನೇಜರ್ ಯಾರಿದ್ದಾರೆ? ಯೋಗಾನಂದ್ ಅವ್ರು ನಮ್ಮ ಫೈಟ್ ಮಾಸ್ಟರ್ ಬಂದಿಲ್ಲ. ಆರ್ಟ್ ಡೈರೆಕ್ಟರ್ ಹೊಸಮನೆ ಮೂರ್ತಿ ಅವ್ರು ದಯವಿಟ್ಟು ಬರ್ಬೇಕು. ಹೊಸಮನೆ ಮೂರ್ತಿ ಅವ್ರದ್ದು ಕಂಟಿನ್ಯೂ ಆಗಿದೆ. ನಮ್ಮ ಕನ್ನಡಿಗದ ಶುರುವಾಗಿ ರಾಮರಸ, ಈ ಸಿನಿಮಾ ಎಲ್ಲವೂ. ಆಮೇಲೆ ನಾಟಕ ಮಾಡಿದೆ ನನ್ನ ತೇಜಸ್ವಿ ಅಂತ. ತೇಜಸ್ವಿ ಅವರ ಜೀವನ ಆಧರಿಸಿ ಅವರ ಹೆಂಡತಿ ಏನು ದುಃಖ ಬರೆದಿತ್ತು ಅದನ್ನು ನಾಟಕ ಮಾಡೋದು, ಅದಕ್ಕೂ ಅವರೇ ಆರ್ಟ್ ಡೈರೆಕ್ಟರ್ ಆಗಿದ್ರು. ಇಷ್ಟು ಟೆಕ್ನಿಷಿಯನ್ಸ್ ಏನಾಗಿದ್ರೆ ಮ್ಯಾನೇಜರ್ ಆಗಲಿ ಅವರು ನವೀನ್ ಬನ್ರಿ. ಓ ನಿಮಗೆ ವಿಶೇಷ ಆಹ್ವಾನ. ಹಾಗೆ ನನ್ನ ಡೈರೆಕ್ಷನ್ ತಂಡದ ಇಬ್ಬರು ತುಂಬಾ ಆಧಾರ ಸ್ತಂಭರಾಗಿರುವಂತಹ ಹರ್ಷ ಮತ್ತು ಮೇಘ್ನ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವನು ಒಳ್ಳೆ ನಟ ಕೂಡ, ನಮ್ಮ ನಾಟಕ ತಂಡದ ಹುಡುಗ. ಈ ಹುಡುಗಿ ತುಂಬಾ ಒಳ್ಳೆ ರೈಟರ್ ಎಂದು ನಟಿ. ಇವರು ಮುಂದೆ ನಿಮ್ಮೆಲ್ಲರ ಹಾರೈಕೆಯಲ್ಲಿ. ಇದು ನಮ್ಮ ಪರದೆ ಹಿಂದಿರುವಂತವರ ಒಂದು ಫೋಟೋ ಸೆಷನ್. ಯಾರಾದ್ರೂ ಮಾತಾಡಬೇಕು ಅಂತಿದ್ರೆ ಸ್ವಲ್ಪ ಹತ್ರ ಬನ್ನಿ, ಸ್ವಲ್ಪ ಹತ್ರ ಬನ್ನಿ. ಸರ್ ಹತ್ರ ಬನ್ನಿ, ಹತ್ರ ಬನ್ನಿ ಸರ್. ನಿರ್ಮಾಪಕರ ತಗೊಳ್ಳಿ, ಮಾತಾಡೋದು ತಗೊಳ್ಳಿ. ಒಂದು ನಿಮಿಷ ಇಲ್ಲ ಅಷ್ಟು ಕಡೆ ಬರಲ್ಲ. ಸರ್ ಇಲ್ಲಿ ನೋಡಿ ಸರ್. ನೀರನ್ನು ಕರೆದುಬಿಟ್ಟಿದ್ರೆ ಎಲ್ಲ ಅಲ್ಲ, ತುಂಬಾ ದೊಡ್ಡ ಬಳಗ ಇದೆ. ಆಮೇಲೆ ಕ್ಯಾಮ್ರಾ ಸಾಲ ಸರ್ ಇಲ್ಲಿ ನೋಡಿ ಸರ್. ಒಂದು ನಿಮಿಷ ಸರ್ ಒಂದು ನಿಮಿಷ ಹಂಗೆ ಬೇಕಾ ಮಾತಾಡ್ಲಿ ಅಂತ ಮಾತಾಡ್ಸಿ. ನಾವು ಟ್ರೈ ಮಾಡ್ತಾ ಇದ್ದೀವಿ ಸರ್. ಕೆಲಸ ಮಾಡೋಷ್ಟೇ ಗೊತ್ತು. ಬರೀ ಕಾಸು ಸಿನಿಮಾ ಕೆಲಸ ಮುಂದೆ ಒಂದು ಮೈಕ್ ಇಟ್ಕೊಂಡು ಮಾತಾಡಿ ಅಂದ್ರೆ ಮಾತ್ರ ಆಗಲ್ಲ. ಬಹಳಷ್ಟು ಸಿನಿಮಾಗಳಲ್ಲಿ ನೀವು ಬಳಸ್ಕೊಂಡಿದ್ದೀರಾ. ಈ ಕಲ್ಯಾಣಿ ಸಿನಿಮಾಗೆ ನಿರ್ಮಾಣ ಮಾಡೋದಕ್ಕೆ ಮೂಲ ಕಾರಣ ಇದೆ. ಕಾರಣ ಅಂತ ಸರ್, ಆ ಅನುಭವನೆಲ್ಲ ನಾವೊಂದು ಏನೋ ಒಂದು ಮಾಡ್ಬೇಕಲ್ಲ ಸರ್. ಈಗ 44 ಸಿನಿಮಾ ಅನುಭವ ತಗೊಂಡು ಇನ್ನೊಂದು ಏನೋ ಒಂದು ಮಾಡ್ಬೇಕಲ್ಲ. ಸೊ ಅದಕ್ಕೆ ಒಬ್ಬ ಕಾರ್ಯಕಾರಿ ನಿರ್ಮಾಪಕರಿಗೆ ನೆಕ್ಸ್ಟ್ ಮೆಂಟು ಅಂತಂದ್ರೆ ನಾವು ನಿರ್ಮಾಪಕರೇ ಆಗಬೇಕು. ಸೊ ಅದೇ ಕಾರಣ ಅಷ್ಟೇ, ಇದೇನಿಲ್ಲ. ಎಲ್ಲ ಪಕ್ಕ ಬಜೆಟ್ ಪ್ಲಾನಿಂಗ್ ಅಲ್ಲೇ ಮಾಡಿರ್ತೀರಾ? ಮಾಡಲೇಬೇಕಲ್ಲ ಸರ್. ನಮ್ದು ಪ್ಯಾನ್ ಇಂಡಿಯಾ ಏನಲ್ಲ, ನಮ್ದು ಪಕ್ಕ ಲೋಕಲ್ ಕನ್ನಡ. ಇದರಲ್ಲಿ ಬೇರೆ ಬೇರೆ ಮಾತಾಡೋರೆಲ್ಲ ಬರ್ತಾರೆ, ಬಟ್ ಕನ್ನಡ ಸಿನಿಮಾನೇ. ಡೀಟೇಲ್ ಆಗಿ ಶುರು ಆಯ್ತು ಮತ್ತೆ ಇವತ್ತು ಬೆಳಗ್ಗೆ ಮುಗಿರೋವರೆಗೂ ಒಂದು ನೀವೇ ಸಿಂಪಲ್ ಸಾಕಷ್ಟು ಮಾಡ್ಕೊಂಡು ಅಲ್ಲೇ ಒಂದು ಸ್ಟಾರ್ಟ್ ಥರ ಮಾಡಿ ದಯವಿಟ್ಟು ತಂತ್ರಜ್ಞರೆಲ್ಲ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ಕಥೆಗೆ 4 ಹಾಡಿದ್ದಾರೆ, ಎಲ್ಲ ಮುಗಿಸಿದೀವಿ ಹಾಡು. ನಮ್ಗೆ ಇಷ್ಟ ಆಗಿದೆ. ನೀವು ಕೇಳಿದ್ಮೇಲೆ ಇವಾಗ ಯಾವ ರೀತಿ ಅದು ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ನಮಗೂ ಕಾತರ. ಜನಪದ ಸ್ವಲ್ಪ ಜಾಸ್ತಿ ಅಳವಡಿಕೆ ಇದೆ, ಜನಪದ ಸಂಗೀತ ಜೊತೆಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಕೂಡ ಇದೆ. ಬಟ್ ಮೋಸ್ಟ್ಲಿ ಫೋಕ್, ಸ್ವಲ್ಪ ಜನಪದದ ಫ್ಲೇವರ್ ಜಾಸ್ತಿ ಇದೆ ಈ ಮ್ಯೂಸಿಕಲ್ಲಿ. ಅದು ಕಥೆಗೆ ಅನುಗುಣವಾಗಿದೆ. ಸೊ ಇಷ್ಟು ಮಾತ್ರ ಹೇಳೋದು. ಥ್ಯಾಂಕ್ ಯು. ಈಗ ತಾರಾಗಣವನ್ನು ಮಾಡ್ತೀನಿ. ಮುಖ್ಯವಾಗಿ ನನ್ನ ನಾಟಕದ ದಿನಗಳಿಂದ, ಅಂದರೆ ನಾನು ರಂಗಭೂಮಿಲಿ ಇನ್ವಾಲ್ವ್ ಆಗಿರೋದ್ರಿಂದ ನನಗೆ ಈ ನೀನಾಸಂನಿಂದ ಹೊರ ಒಂದು ಪ್ರತಿಭೆ ಬಂದಿತ್ತು. ಸಾಮ್ರಾಟ್ ಶೆಟ್ಟಿ ಅಂತ. ಸುಮಾರು ನನಗೆ ಸ್ಟೇಜ್ ಮೇಲೆ ನೋಡಿದಾಗ ತುಂಬ ಖುಷಿ ಆಯಿತು. ಸರಿಯಪ್ಪ ಸಿನಿಮಾದಲ್ಲಿ ಮಾಡಬೇಕು ನೀನು ಅಂತೇಳಿ ನಮ್ಮ ಕನ್ನಡಿಗ ಸಿನಿಮಾದಲ್ಲಿ ಅವನು ಕೊರಗಜ್ಜನ ಪಾತ್ರ ಮಾಡಿದ್ದ. ಅದಾದಮೇಲೆ ಕಾಂತಾರ, ಹೀಗೆ ಸುಮಾರು ಸಿನಿಮಾದಲ್ಲಿ ಬಿಟ್ಟು ಪಾತ್ರಗಳನ್ನೆಲ್ಲ ಮಾಡಿದ್ದೆ. ಕೊನೆಗೆ ನಾವೇ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ನಮಗೆ ಅದು ಪಾತ್ರಕ್ಕೂ ಅವನೇ ಸೂಕ್ತ. ಆ್ಯಂಡ್ ಅಷ್ಟು ಟ್ಯಾಲೆಂಟೆಡ್ ಆಗಿರುವಂಥ ಒಬ್ಬ ಹುಡುಗ ನಮ್ಮ ಕನ್ನಡ ದೊಡ್ಡ ಪ್ರಮಾಣದ ಪಾತ್ರ ಮಾಡಬೇಕು ಅನ್ನೋ ಆಸೆಯಿಂದ ನಾವು ಅವನನ್ನು ಈ ಸಿನಿಮಾದ ಮೂಲಕ ನಾಯಕ ನಟನಾಗಿ ಲಾಂಚ್ ಮಾಡ್ತಿದ್ವಿ. ಅವನು ಖಳನಾಯಕನಾಗೆಲ್ಲ ಮಾಡಿದ್ವಿ. ಕೆಂಪಂಬುದಿಯಲ್ಲಿ ಅವನೇ ಖಳನಾಯಕನಾಗಿ ಮಾಡ್ತಾ ಇರೋದು. ಸೊ ನೀನಾಸಂ ಪ್ರತಿಭೆ ಮತ್ತು ನಮ್ಮ ಕನ್ನಡ ರಂಗಭೂಮಿಗೆ ಸೇರಾಗಿರುವಂತಹ
ಕರಾಳ ತೀರದಂಥ ಇನ್ನೊಂದು ತುಂಡು ಸಾಮ್ರಾಜ್ಯಕ್ಕೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ನಾನು ವೆಬ್ ಸೀರೀಸ್ ಎಲ್ಲ ಮಾಡಬೇಕಾದ್ರೆ ನನಗೊಬ್ಳು ಹುಡುಗಿ ಪರಿಚಯ ಆಗಿತ್ತು, ಸಿಮ್ರನ್ ಅಂತ. ಸೊ ಆ ಟೈಮಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡೋಕ್ಕಾಗಿಲ್ಲ, ಬಟ್ ಐ ಥಾಟ್ ತುಂಬ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಹುಡುಗಿ ಅಂತೇಳಿ. ಸೊ ಅವಳನ್ನು ಕೂಡ ಈ ಸಿನಿಮಾದ ಮೂಲಕ ನಾವು ಲಾಂಚ್ ಮಾಡ್ತಾ ಇದ್ವಿ. ಅಲ್ಲಿ ಸಿನಿಮಾದ ತುಂಬ ವಿಶೇಷವಾದಂತಹ ಒಂದು ಪಾತ್ರವನ್ನು ಮಾಡಿದಂತಹ ಇನ್ನೊಬ್ಬ ನೃತ್ಯಪಟು ಮತ್ತು ನಾಟಕದ ವಿದ್ಯಾರ್ಥಿ ಆಗಿರುವಂತಹ ನಮ್ಮ ಶಮಂತ್ ರಾವ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆಮೇಲೆ ಅದೇ ರಿಪೀಟ್ ಅಫೆಂಡರ್ಸ್ ಅಲ್ಲಿ ಇನ್ನೊಬ್ಬ ಪಿ ಡಿ ಸತೀಶ್ ಚಂದ್ರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಾಮ್ರಾಜ್ಞಿ ಪ್ಲೀಸ್ ಕಮ್. ಚೈತನ್ಯನ ಹಿಂದಿನ ಸಿನಿಮಾ ಕೆ ಚೈತನ್ಯ ಸಿನಿಮಾಗಳಲ್ಲಿ ತುಂಬ ಚೀಫ್ ಅಸೋಸಿಯೇಟ್ ಆಗಿ ಈಸ್ ಆಲ್ಸೋ ಡೈರೆಕ್ಟರ್. ತಮಿಳು ಮತ್ತು ಮಲಯಾಳಂ ಸಿನಿಮಾ, ಮಲಯಾಳಂನಲ್ಲಿ ಡೈರೆಕ್ಟ್ ಮಾಡಿದಂಥ ಸೀರೀಸ್ ತುಂಬ ನಂಬರ್ 1 ರನ್ನಿಂಗಲ್ಲೇ ಇತ್ತು. ಲಕ್ಕಿ ದಟ್ ನಮ್ಮ ಬಳಗದಲ್ಲಿ ಅವಳಿರೋದ್ರಿಂದ ಸೊ ಇದು ಮಾಡಬೇಕು. ಆಮೇಲೆ ಶೈಲೇಂದ್ರ ಮತ್ತು ರಂಗು ಸಮರ್ಪಣ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ಲ ನಾಟಕದ ಬಳಗನೆ. ಸೊ ನಿಮಗೆ ನಾಟಕ ನೋಡ್ತಿದ್ದು ಇವರೆಲ್ಲರ ಮಕ್ಕಳ ಚೆನ್ನಾಗಿ ಪರಿಚಯ ಇರುತ್ತೆ. ಸಿನಿಮಾದಲ್ಲಿ ನಿಮ್ಮೆಲ್ಲ ಹಾರೈಕೆಯಿಂದಾಗಿ ನೀವು ಇವ್ರು ಹೆಚ್ಚು ಪರಿಚಿತರಾಗುವಾಗೆ ಮಾಡಿ. ಸೊ ಇದು ತುಂಬ ಮುಖ್ಯವಾಗಿ ಇಲ್ಲಿ ನಾನು ವಿಶೇಷವಾಗಿ ಹೇಳ್ಕೋಬೇಕಾಗಿರೋದು ಶ್ರೀಮತಿ ಕಾತ್ಯಾಯಿನಿ ಅವರು ವೇದಿಕೆ ಮೇಲೆ ಬರಬೇಕು. ನನ್ನ ಶ್ರೀಮತಿ ಸೊ ತುಂಬ ಅಪಾರವಾಗಿ ಟ್ಯಾಲೆಂಟೆಡ್ ಇದ್ರು. ನನ್ನ ಮಗನ ನೋಡ್ಕೊಳ್ಳೋದ್ರಲ್ಲೇ ಶಿ ಆಲ್ವೇಸ್ ವೆಂಟ್ ಬ್ಯಾಕ್. ಸೊ ಈಗ ಭೀಮಾ ಬಂದು ಸೊ ಈಗ ಅವ್ರಿಗೆ ಮಾಡ್ತಾರೆ. ನನ್ನ ನಾಟಕ ಮತ್ತು ಸಿನಿಮಾಗಳಿಗೆ ಅವರು ಬರೀ ಹಿನ್ನೆಲೆಯಲ್ಲಿ ಇಟ್ಕೊಂಡು ವಿನ್ಯಾಸ ಮತ್ತು ಇದನ್ನ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾ ಇದ್ರು. ನಾಟಕಗಳಲ್ಲೆಲ್ಲ ಆಕ್ಟ್ ಮಾಡಿದ್ರು. ಈಗ ಈ ಸಿನಿಮಾದ ಮೂಲಕ ಫುಲ್ ಫ್ಲೆಜ್ಡ್ ಆಗಿ ನಟಿಯಾಗಿ ಕೂಡ ಭರ್ತಿ ಹೊಂದಿದ್ದಾರೆ. ನಮ್ಮೆಲ್ಲರ ಹಾರೈಕೆ ಅವ್ರ ಮೇಲೆ ಇರಲಿ. ಸಂತು ಬಂದಿದ್ದಾನ, ವಿಪಿನ್ ಸಂತೋಷ್ ಇದಾನ ಎಲ್ಲಿ? ಅದಲ್ಲಪ್ಪ, ಸಂತು ಡಿಸೈನರ್. ಓಕೆ. ಆಮೇಲೆ ನಮ್ದು ಎಲ್ಲರೂ ಯಾರು ರಿಚಿ ಬಾ, ಸಂತು ಬಾ, ಯಾರು ಎಲ್ಲರೂ ಚಂದ ಚಂದದ ಪಾತ್ರ ಮಾಡಿದ್ದೀರ. ಬೇಕಂದ್ರೆ ಒಂದು ಫೋಟೋ ತಕೊಂಡು ಹೋದ ಮಾತುಕತೆ ಮಾಡ್ಬೋದು. ಫೋಟೋ ಕೊಡ್ವಾ? ಈ ಕಡೆ ಬರೋ ಇಲ್ಲ ಚೂರು ವೈಟ್ ಲೈಟ್ ಹಾಕಮ್ಮ, ಚೂರು ಸರ್ ಹತ್ರ ಬನ್ನಿ. ಬಾರ ಬೇಜಾರು ನೋಡಿಯಪ್ಪ ಸರ್, ಸ್ವಲ್ಪ ಹತ್ತತ್ರ ಬನ್ನಿ ಸರ್. ಅದು ಜೋಡಿ ಕೊಟ್ಟಿಲ್ಲ ರೆಡಿ ಸರ್, ಇಲ್ಲಿ ನೋಡಿ ಸರ್. ಸರ್ ಇಲ್ಲಿ ನೋಡಿ ಸರ್, ನಿರ್ಮಾಪಕರು ಇಲ್ಲ ಅಲ್ಲಿ ಇದ್ದಾರೆ. ಓಕೆ, ಫೋನಲ್ಲಿ ಇದ್ದಾರೆ. ರೆಡಿ ನಿರ್ಮಾಪಕರು ಬಿಸಿ ಸರ್, ಇಲ್ಲಿ ಗೊತ್ತಿರೋ ಹಾಗೆ ಮುಖ ನಿಮಗೆಲ್ಲ ಪರಿಚಯ. ಅವಾಗಿಂದು ಅದೇ ಅದು ನನ್ನ ಫಸ್ಟ್ ಪ್ರೊಡಕ್ಷನ್. 35 ಸಾವಿರಕ್ಕಾಗ ಸಿನಿಮಾ ಮುಗಿಸಿದ್ವಿ. ಅದಾದ್ಮೇಲೆ ಸುಮಾರು ಸಿನಿಮಾಗಳನ್ನ ಮಾಡ್ತಾ ಇದ್ವಿ. ಬಟ್ ಇದೊಂದಿತ್ತು, ನಮ್ಮದೇ ಆದ ಒಂದು ಪ್ರೊಡಕ್ಷನ್ ಹೌಸ್ಗಳನ್ನ ಶುರು ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿ. ಇಟ್ ಟುಕ್ ಟೈಮ್. ಅದು ಎಲ್ಲವೂ ಹಣದ ಒಂದೇ ಕೊರತೆ ಇರೋದ್ರಿಂದ ನಾವು ಈ ಗೂಡು ಕಟ್ಟಂಗೆ 10-15 ವರ್ಷದಿಂದ ಕಾಸು ಒಟ್ಟು ಮಾಡಿ ಕೊನೆಗೆ ಒಂದಷ್ಟು ಜನರು ಫೈನಾನ್ಸ್ ಸಪೋರ್ಟ್ ಇರೋದ್ರಿಂದಾಗಿ ಈಗ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಈ ಸಿನಿಮಾದ ಚಿತ್ರೀಕರಣ ಭಟ್ಕಳ, ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತಲ ವಾತಾವರಣದಲ್ಲಿ ನಡೆದಿದೆ. ಕಷ್ಟಪಟ್ಕೊಂಡು ತುಂಬ ಸಿನಿಮಾ ಮಾಡಿದ್ದೀವಿ. ಹೊಸಬರಿಗೆ ಎಷ್ಟು ಬೇಕು ಅದಕ್ಕೆಲ್ಲೂ ಕಾಂಪ್ರಮೈಸ್ ಆಗದೆ ನಮ್ಮ ಕೈಯನ್ನು ಮೀರಿ ಶಕ್ತಿಗೂ ಮೀರಿ ಬೆವರು ಸುರಿಸಿ ಸಿನಿಮಾವನ್ನ ಮಾಡಿದ್ವಿ. ಈಗ ಏನೇ ಹೇಳಿದ್ರು ಕೂಡ ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿಲ್ಲ, ನನಗೆ ಮಾರ್ಕೆಟಿಂಗ್ ಸ್ವಲ್ಪ ಭಯ. ಹೆಂಗಾಗ್ಬಿಡುತ್ತೆ, ಏನು ಮಾತಾಡಿದ್ರು ಸುಳ್ಳು ಹೇಳ್ತಾವ ನಿಮ್ಮ ಅಂತ ಆಗ್ಬಿಡುತ್ತೆ. ಸೊ ನಾನು ಮಾರ್ಕೆಟಿಂಗ್ ಮೊದಲೇ ವೀಕು, ಸೊ ಸುಳ್ಳು ಹೇಳಿದ್ರು ವೀಕು. ಸೊ ಹಾಗಾಗಿ ನೀವೆಲ್ಲರ ಆರೈಕೆ ಇರಲಿ. ಇನ್ನೂ ಹತ್ತಿರ ಅಂದರೆ ಈಗ ಎಲ್ಲ ರಿಲೀಸ್ಗಳನ್ನು ನೋಡಿಕೊಂಡು, ನಮ್ಗೆ ಇನ್ನೂ 1 ತಿಂಗಳು 1.5 ತಿಂಗಳು ಕೆಲಸನೇ ಇದೆ. ಸೊ ರಿಲೀಸ್ಗಳನ್ನ ನೋಡಿಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ವಿ. ಮುಂದೆ ಆಡಿಯೋ ರಿಲೀಸು, ಟ್ರೇಲರ್ ರಿಲೀಸು ಆಮೇಲೆ ಇರುತ್ತೆ.
ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನದು ಒಂದೇ ಒಂದು ಕೋರಿಕೆ. ನಾನು ಹಿಂದೆ ಕೂಡ ಅಂದರೆ ಹೇಳಿ ಮಾಡಿದ್ದೆಲ್ಲ ನೀವೇ ಬೆಂತಟ್ಟಿ ಪ್ರೋತ್ಸಾಹಿಸಿದ್ರಿ ನನ್ನ ಈ ಹೊಸ ಪ್ರತಿಭೆಗಳಿಗೆ ಅಥವಾ ಹೊಸ ನಿರ್ಮಾಣ ಸಂಸ್ಥೆಗೆ. ಅದು ಇಂಥ ಟೈಮಲ್ಲಿ ನಿಮ್ಮೆಲ್ಲರ ಹಾರೈಕೆ ಸಹಕಾರ ಇರಲಿ. ಧನ್ಯವಾದಗಳು. ಆ್ಯಕ್ಚುಲಿ ಸಿನಿಮಾದ ಟೈಟಲ್ ಹೀರೋಯಿನ್ ಕಲ್ಯಾಣಿ, ಬಟ್ ಅವಳು ನಾರ್ತ್ ಇಂಡಿಯಾದಿಂದ ಸೌತ್ ಇಂಡಿಯಾಗೆ ಬಂದಿರ್ತಾರೆ. ಸೊ ಈ ಎರಡು ಸಂಸ್ಕೃತಿಗಳ ಸಂಕರ, ಅದರ ಮುಖಾಮುಖಿ ಇವನ್ನೆಲ್ಲ ಬೇಸ್ ಮಾಡಿಕೊಂಡು ಇದಾಗಿ ಇಟ್ಟಿದ್ದೀವಿ. ಸೊ ಆ ಎಲ್ಲ ಹಿನ್ನೆಲೆಯಲ್ಲಿ ನಾವು ಕೇಳಕ್ಕೆ ಸೌಂಡಿಂಗ್ ಚೆನ್ನಾಗಿತ್ತು ಇದ್ದೇನೆ. ಆಯಿತು. ಮೊದಲು ಅಂದ್ರೆ ಒಂಥರ ನನಗೆ ಕನ್ನಡ ಗೊತ್ತಿಲ್ಲ, ಸ್ವಲ್ಪ ಸ್ವಲ್ಪ ಬರುತ್ತೆ ಆ ಕ್ಯಾರೆಕ್ಟರ್. ಹಾಂ, ಸೊ ಇನ್ಮುಂದೆ ನೀವು ಸ್ವಲ್ಪ ಸ್ವಲ್ಪ ಬರೋದಕ್ಕಿಂತ ಜಾಸ್ತಿ ಕಲೀರಿ ಅಂತ ಹೇಳೋದಕ್ಕೂ ಸಿನಿಮಾದಲ್ಲಿ ಒತ್ತು ಕೊಡೋದಕ್ಕೂ ಈ ರೀತಿ ಒಂದು ಸಿನಿಮಾ ಮಾಡಿದ್ವಿ. ನಿಮ್ಮ ಹಿಂದಿನ ಸಿನಿಮಾಗಳಿಗಿಂತ ಇದು ಎಷ್ಟು ಏನು ಸುಳ್ಳೇ ಅಲ್ಲ ಸರ್, ಎಲ್ಲರೂ ಹೇಳೋದು ಫ್ಲೇವರ್ಸ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಎಲ್ಲರೂ ಸಿನಿಮಾ ಮಾಡಿದ್ವಿ. ನೀವು ಏನಷ್ಟು ಅಂತ ಇರೋದು ಅದೇ ಸಂದರ್ಭದಲ್ಲಿ ಇದಾಗಿರುತ್ತೆ. ನಾವು ನಂಬಿರೋ ಮೌಲ್ಯಗಳನ್ನು ನಾವು ಇದರಲ್ಲೂ ಹೇಳಿದ್ವಿ. ಫ್ಲೇವರ್ಸ್ಗಳು ಚೇಂಜ್ ಆಗುತ್ತೆ, ಜಾಗ ಚೇಂಜ್ ಆದ ಕೂಡಲೇ, ಭಾಷೆ ಚೇಂಜ್ ಆದ ಕೂಡಲೇ ಸ್ವಲ್ಪ ಫ್ಲೇವರ್ಸ್ಗಳು ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಆ ರೀತಿ ಹೇಳೋದಾದ್ರೆ ಇದು ನನ್ನದೇ ಸಿನಿಮಾದ ಇನ್ನೊಂದು ವರ್ಷನ್. ಬಟ್ ಏನು ಜಟ್ಟ ಅಥವಾ ಅಮರಾವತಿಯಲ್ಲಿ ಇದ್ದಂತಹ ತೀವ್ರತೆ ಇತ್ತು, ಅಂದರೆ ಸಿಟ್ಟಿತ್ತು ಸರ್, ತೀವ್ರತೆ ಅನ್ನೋದಕ್ಕಿಂತ ಆಕ್ರೋಶ ಮತ್ತು ಸಾಕಿತ್ತು. ಅದಿಲ್ಲದೆ ಇದರಲ್ಲಿ ನವಿರಾದ ಒಂದು ಒಲವಿನ ಕಥೆಯನ್ನೇ ಮುನ್ನೆಲೆಯಾಗಿ ಇಟ್ಕೊಂಡು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇದುವರೆಗೂ ನಿಮ್ಮ ಕಥೆಗಳನ್ನೇ ಪಿಕ್ಚರ್ ಮಾಡ್ತಾ ಇದ್ರಿ, ಈ ಸರಿ ಇನ್ನೊಂದು ಕತೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಎಲ್ಲ ಕತೆ ಇಷ್ಟ ಆಯ್ತು ಅಷ್ಟೇ. ಅಲ್ಲ, ಆಮೇಲೆ ಆ ಕಥೆಯಲ್ಲಿ ಅಂತದ್ದು ಏನಿತ್ತು? ಈ ಎರಡು ಕಲ್ಚರ್ಗಳ ಸಂಗಮ, ಪ್ರೀತಿ, ಅದೇ ಹೇಳಿದ ನಾನೇ ಪ್ರೀತಿ ಮಾಡಿದ್ರೆ ಅಲ್ಲಿ ಇನ್ನೊಂದಷ್ಟು ಸಿಟ್ಟು, ಸ್ವಲ್ಪ ವೈಲೆನ್ಸ್ ಜಾಸ್ತಿ ಬರ್ತಿತ್ತು. ಏನು ಬಹುಶಃ ಬಸವರೆಡ್ಡಿ ತುಂಬ ರೊಮ್ಯಾಂಟಿಕ್ ಆಗಿರೋದಕ್ಕೆ ಸ್ವಲ್ಪ ಲೈನ್ ಚೆನ್ನಾಗಿತ್ತು. ಚೆನ್ನಾಗಿದೆ ಸರ್, ಮಾಡೋಣ ಸರ್ ಅಂತ ಹೇಳಿ ತೊಗೊಂಡೋದೆ. ನಮ್ಮನ್ನು ನಾವೇ ಚಾಲೆಂಜ್ ಮಾಡ್ಕೊಳ್ಳೋ ಇದು ಇರುತ್ತೆ. ನಂಗೆ ಆ್ಯಕ್ಚುಲಿ ಕೆಲವು ಸಾಹಿತ್ಯ ಕೃತಿಗಳನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ವಿ, ಆ ಟೈಮಲ್ಲಿ ಯಾವತ್ತೂ ವರ್ಕೌಟ್ ಆಗಿರಲಿಲ್ಲ. ಸಾಹಿತ್ಯ ಕೃತಿ ಅಲ್ಲ, ಇನ್ನೊಬ್ಬರ ಕತೆ ತೊಗೊಂಡು ಮಾಡಬೇಕು. ನನ್ನ ಕತೆ ಫ್ರೀಯಾಗಿ ಸಿಕ್ತು, ಸೊ ಅದೊಂದು ಕಾರಣ. ಇಲ್ಲ ಚೇಂಜ್ ಆಗಿ ಚಿತ್ರಕಥೆ ಮತ್ತು ಸಂಭಾಷಣೆಗೆ ಏನೇನು ಬೇಕೋ ಅದರ ಇದನ್ನ ಚೇಂಜ್ ಮಾಡಿದ್ವಿ. ಮೂಲ ಲೈನ್ ಅದೇ ಇಲ್ಲ ಅಷ್ಟೇ. ಸೊ ಅದು ಅಗೇನ್ ಸಿನಿಮಾ ರಿಲೀಸ್ ಆದ್ಮೇಲೆ ಹೇಳೋದು ಮೂಲ ಲೈನ್ ಅಂತ. ಸ್ವಲ್ಪ ಈಗ ಎಲ್ಲರೂ ಬೈತಾರೆ ನಿಮ್ಮ ಮಾರ್ಕೆಟ್ನ, ಸೊ ಏನು ಮಾತಾಡೋದು ನಮ್ಮ ಇರೋದ್ರಿಂದ. ಸಿನಿಮಾದಾಗ ಸ್ವಲ್ಪ ಇಂಟೆನ್ಸ್ ಇರುತ್ತೆ, ಅದು ವಿಚಾರಗಳು ಬೇರೆ ಥರದೇ ಒಂದು ಅಪ್ರೋಚ್ ಅಂತಿದೆ. ಸೊ ಈ ಸಿನಿಮಾದ ಆ ಥರದ್ದು ಏನಾದ್ರು ಕ್ಯಾರಿ ಆಗುತ್ತಾ ಅಥವಾ ಅದಕ್ಕೆ ಹೊರಗಿಲ್ಲ ಇದ್ದೀರಾ? ವಿಷಯ ಇದೆ, ಇಂಟೆನ್ಸಿಟಿ ಕಡಿಮೆ ಇದೆ. ಇಂಟೆನ್ಸಿಟಿ ಸ್ವಲ್ಪ ಲವ್ ಕಡೆ ಜಾಸ್ತಿ ಇದೆ, ಬಟ್ ವಿಷಯಗಳಿವೆ. ಸೊ ಒಂದು ಐಡೆಂಟಿಟಿಯ ವಿಷಯಗಳಾಗಿರ್ಬೋದು, ಅಥವಾ ನಂಬಿಕೆಯ ವಿಷಯ ಆಗಿರ್ಬೋದು, ಫ್ರೆಂಡ್ಶಿಪ್ನ ವಿಷಯ ಆಗಿರ್ಬೋದು, ಇದೆಲ್ಲ ವಿಷಯಗಳು ಬರುತ್ತೆ. ಬಟ್ ತೀರಾ ಇಷ್ಟು ವರ್ಷ ಒಂದು ವಿದ್ರೋಹ, ಸಮಾಜದ ಮೇಲೆ ಒಂದು ಸಿಟ್ಟು ಅನ್ನೋದಕ್ಕಿಂತ ಇದು ಸಂಬಂಧಗಳ ನಡುವೆನೇ ಹೇಗೆ ನಾವು ಒಬ್ಬರನ್ನೊಬ್ಬರು ಸಪೋರ್ಟ್ ಮಾಡ್ಕೊಂಡು ಮುಂದುವರಿಬೋದು ಅನ್ನೋದೇ ಹೆಚ್ಚಿನ ಒತ್ತು ಕೊಟ್ಟು ಮಾಡಿದ್ದೀವಿ. ನಿಮ್ಮ ಶೇಡ್ ಇರುತ್ತೆ. ಶೇಡ್ ಚೇಂಜ್ ಮಾಡೋದು. ಹೌದು, ಅದು ನನಗೊಂದು ಭಯ ಇದೆ, ಅದು ನಾವು ರಿಪೀಟ್ ಆಗಿರ್ತೀವಿ ಅಂತ. ಸೊ ಚೂರಾದರೂ ಫ್ಲೇವರ್ ಚೇಂಜ್ ಮಾಡ್ತಾ ಇದ್ರೆ, ಸೊ ಇಲ್ಲಾಂದ್ರೆ ಇದೇ ಕಥೆ ಹಿಂಗೆ ಮಾಡೋದು ಅಂತ ನೀವು ಬೈತೀರಲ್ಲ. ಇನ್ನೂ ತನಕ ನಾನು ಟ್ರೈ ಮಾಡಲ್ಲ, ಡೆಲಿಬ್ರೇಟ್ ಆಗಿ. ನೀವು ಜಟ್ಟ ನೋಡಿದ್ರು, ಮೈತ್ರಿ ನೋಡಿದ್ರು, ಕನ್ನಡಿಗ ನೋಡಿದ್ರು, ಅಮರಾವತಿ ನೋಡಿದ್ರು, ರಾಮರಸ ನೋಡಿಲ್ಲ ಬಟ್ ನೋಡಿದ್ರು. ಎಲ್ಲವೂ ಏನು ನೋಡಿದ್ರೆ ಒಂದು ಡೆಲಿಬ್ರೇಟ್ ಪ್ರಯತ್ನ ಇದೆ ದಟ್ ನಾನು ರಿಪೀಟ್ ಆಗಬಾರ್ದು ಅನ್ನೋದು. ಯಾಕಂದ್ರೆ ಎಲ್ಲೋ ಒಂದು ಕಡೆ ನಾವು ನಮ್ಮದೇ ಲೆಗಸಿ ಅಂತ ಸುಳ್ಳನ್ನು ನಂಬ್ಕೊಂಡು ಆಮೇಲೆ ಒಳಗಡೆ ಬರ್ತೀವಿ. ನಾವು ಏನು ಮಾಡೋದು ಅಂತ ಅಪಾಯ ಇದೆ ಅನ್ನೋದ್ರಿಂದ ಪ್ರಯತ್ನ ಪಡ್ತೀವಿ. ಹೇಳಿ ಹಾಂ, ಹೌದು. ಅಂದರೆ ಅದು ಕಥೆಯ ಒಳಗಡೆ ಪಾತ್ರಗಳು ಹಂಗೆ ಬರ್ತವೆ. ಸೊ ಅದು ನೆಲಗಟ್ಟಲ್ಲೇ ನಾವು ಬೀದಿ ನಾಟಕದವರು ಸ್ವಲ್ಪ ಅದೊಂದು ಆಸೆ, ಆಕಾಂಕ್ಷೆ ಇದೆ. ಎಸ್ ಮೇಡಮ್. ಹೌದು ಹೌದು ಹೌದು. ಮತ್ತೆ ಇದು ಅಂದರೆ ಹಿಂದಿನ ಇದು ಸಣ್ಣ ಲೈನಲ್ಲಿ ಹೇಳೋದು ಅಂತ ಹೇಳಿದ್ರೆ ಎರಡು ಬೇರೆ ಬೇರೆ ಸಂಸ್ಕೃತಿಗಳ ಮುಖಾಮುಖಿಯನ್ನು ತೋರಿಸೋದಕ್ಕೂ ಇದೊಂದು ಬ್ಯಾಕ್ಗ್ರೌಂಡಲ್ಲಿ ಇರೋದ್ರಿಂದ ಕನ್ನಡ ಇವತ್ತು ಎಲ್ಲ ಕಡೆದ ವಿಷಯ. ಅಲ್ಲ, ಮತ್ತೆ ಎರಡು ಮಾರ್ಕೆಟ್ ಇರುತ್ತಲ್ಲ, ಅಲ್ಲೂ ಒಂದು ಸ್ವಲ್ಪ ಸ್ವಲ್ಪ ಆಡಿನ ಒಂದು ಎಲ್ಲ ನಾವು ಮಾರ್ಕೆಟ್ ವಿಷಯಗಳನ್ನು ಇದು ಮಾಡ್ತಿರ್ತಾರೆ. ಸರ್ ಇದೆ ಸರ್, ಈಗ ಮತ್ತೊಬ್ಬ ಉತ್ತರ ಭಾರತ ನಟಿಗೆ ನಿಲ್ತೆ ಮಾಡ್ತಾರೆ ಅಂತ ಒಂದು ಸುದ್ದಿ ಇತ್ತು, ಅದೇ ಕಥೆನ ಇದು? ಇಲ್ಲ, ಅದಾಗಿಲ್ಲ ಸರ್, ಆ ಪ್ರಾಜೆಕ್ಟ್ ಆಗಿಲ್ಲ. ಸೊ ಇದಾಗಿಲ್ಲ. ಯಾವಾಗ ಇದೇ ದೊಡ್ಡವರೆಲ್ಲ ಸ್ವಲ್ಪ ಸೈಡ್ ಕೊಟ್ಟರೆ ಇಮಿಡಿಯೇಟ್ ಟಾಕ್ಸಿಕ್ ಅನೌನ್ಸ್ ಆಗಿದೆ. ಅದಾದ್ಮೇಲೆ ಅದಿಲ್ಲ ಅಂದರೆ ನಾವು ಬರೋಣ ಅಂತ ಇದ್ವಿ. ನಾವು ಆ್ಯಕ್ಚುಲಿ ಅದೇ ಡೇಟಿಗೆ ಬರೋಣ ಅಂತಿದ್ವಿ, ಬಟ್ ಈಗ ದೊಡ್ಡ ಸಿನಿಮಾ ಇರೋದ್ರಿಂದ ನೋಡ್ಕೊಂಡು ಬರ್ತೀವಿ. ಥ್ಯಾಂಕ್ಸ್ ಸರ್. ಶೂಟಿಂಗ್ ಎಲ್ಲ ಎಲ್ಲಿ
ಅದೇ ಭಟ್ಕಳದ ಸುತ್ತಮುತ್ತ ಕರಾವಳಿ ಮತ್ತು ಕಾಡಿನ ಪ್ರದೇಶಗಳಲ್ಲಿ ಮತ್ತು ಬೆಂಗಳೂರಿನ ಸುತ್ತಮುತ್ತ ಪ್ರದೇಶಗಳಲ್ಲೇ ಶೂಟ್ ಮಾಡಿದ್ವಿ. ಬಿಸ್ನೆಸ್ ವೈಸ್ ಅಂತ ಬೇರೆ ಭಾಷೆಗಳೇನಾದ್ರು ಅದು ಡಬ್ಬಿಂಗ್ ಗಿಬ್ಬಿಂಗ್ ಎಲ್ಲ. ಇನ್ನೊಬ್ರು ರಾಹುಲ್ ಅಂತ ಇದ್ದಾರೆ, ಅವರು ಪಂಜಾಬಿ ಸಿನಿಮಾದ ಹೀರೋ. ಸೊ ಪ್ಯೂರ್ಲಿ ಮಾರ್ಕೆಟಿಂಗ್ ಬೇಸಿಗೋಸ್ಕರನೇ ನಾವು ತಂದಿರೋದು. ಇವತ್ತು ನಿಮಗೆ ಗೊತ್ತು ಮಾರ್ಕೆಟ್ ಎಷ್ಟು ರೂಪಾಯಿ ಬರ್ತಾ ಇದೆ ಅಂತ. ಸೊ ಹಿಂಗಾದ್ರೂ ಮಾಡಿ, ಅದಾಗಲೇ ಹೇಳಿದ್ನಲ್ಲ ಸರ್, ಗುಬ್ಬಿ ಥರ ಅಲ್ಲಿ ಇಲ್ಲಿಂದ ಕರ್ಕೊಂಡು ಕಾಸ್ಟ್ ಮಾಡಿದ್ವಿ. ಅಲ್ಲೂ ಇಲ್ಲಿಂದ ಕಾಸ್ಟ್ ಬಂದರೆ ಸಂತೋಷ. ಹೆಚ್ಚಾಗಿ ಜನ್ಸಿನ ಗಮನದಲ್ಲಿ ಇಟ್ಕೊಂಡು ಮಾಡಿರುವಂತ ಅಷ್ಟು ಇದಿಲ್ಲ ಅಂದ್ರೆ ಆ ಭಾಷೆ ಇಲ್ಲ, ಸುಳ್ಳೆ ಕಡೆ ಆ ಭಾಷೆ ಇಲ್ಲ. ಒಂದು ನವಿರಾದ ಪ್ರೇಮ ಕಥೆ ಏನಿದೆ. ಸೊ ಜೆನ್ಸಿಯ ಮೈಂಡ್ ಸೆಟ್ಟು ಅಥವಾ ಇದಕ್ಕೆ ಹೊಂದುವಂತಹ ಸಿನಿಮಾ ನಾನು ಹೇಳ್ತಿಲ್ಲ. ಬಟ್ ಯು ವಿಲ್ ಲವ್ ಅಂಡ್ ಎಂಜಾಯ್ ದಿಸ್. ಅದೇ ಸರ್, ಹಿಂದಿ ಕನ್ನಡದ ಒಂದು ಸ್ವಲ್ಪ ನೇರ ಮುಖಾಮುಖಿ ಆ್ಯಂಡ್ ಸಮನ್ವಯ ಸಂಸ್ಕೃತಿ ಎಲ್ಲವೂ ಇರುತ್ತೆ. ನಾನು ಸಾಮ್ರಾಟ್ ಶೆಟ್ಟಿ ಅಂತ. ನಮ್ಮೂರು ಕೋಟ, ಉಡುಪಿ ಜಿಲ್ಲೆಯ ಕೋಟ. ಗಿರಿ ಸರು ನಮಗೆ ಒಂಥರ ಗುರುಗಳಿದ್ದಂಗೆ ಥಿಯೇಟರ್. ಅದರಿಂದ ಅವ್ರ ಜೊತೆ ಜರ್ನಿ ಶುರುವಾಗಿದ್ದು ಸುಮಾರಷ್ಟು ಅವ್ರ ಜೊತೆ ಕೆಲಸ ಮಾಡ್ತಾ ಕಲ್ತಿದ್ದೀನಿ. ಈ ಸಿನಿಮಾದಲ್ಲಿ ಅಂದರೆ ಇವರು ಎಲ್ಲ ಸಿನಿಮಾಗಳಲ್ಲೂ ಕ್ಯಾರೆಕ್ಟರ್ಗಳಿಗೆ ಅದರದ್ದೇ ಆದ ಒಂದು ವೆಯ್ಟೇಜ್ ಇರುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ವೆಯ್ಟೇಜ್ ಇರುತ್ತೆ. ಕ್ಯಾರೆಕ್ಟರ್ ನಡುವೆ ಯಾವ ರೀತಿ ಸಂಘರ್ಷ ಇರುತ್ತೋ ಹಾಗೆ ಒಂದು ಕ್ಯಾರೆಕ್ಟರ್ ಒಳಗಡೆ ಕೂಡ ಅಂತ ಅಂದರೆ ಸೆಲ್ಫ್ ಒಂದು ಸಂಘರ್ಷ ಕೂಡ ನಡೀತಾ ಇರುತ್ತೆ. ಅಂಥದ್ದೊಂದು ಈ ಸಿನಿಮಾದಲ್ಲೂ ಪ್ರತಿ ಕ್ಯಾರೆಕ್ಟರಲ್ಲೂ ನೋಡೋದಕ್ಕೆ ಸಿಗುತ್ತೆ ನಮಗೆ. ಅದು ಸರ್ ರೈಟಿಂಗ್ ಅಂದರೆ ಅವರು ಅದನ್ನು ಹೆಂಗೆ ಬೆಳೆಸ್ತಾ ಹೋಗ್ತಾರೆ ಅನ್ನೋದು. ಆಮೇಲೆ ಶೂಟಿಂಗಲ್ಲೂ ಕೂಡ ಅವರು ವರ್ಕ್ ಮಾಡೋದು ತುಂಬ ಹಿಂಗೆ ಚೇಂಜ್ ಮಾಡ್ತಾ ಹೋಗ್ತಾರೆ. ತುಂಬ ಖುಷಿಯಾಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ. ನಮಗೆ ಕಥೆ, ನಮಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮನ್ನು ಸಿನಿಮಾದಲ್ಲಿ. ಕುಮಾರಣ್ಣ, ಆಮೇಲೆ ಭರತ್ ಸರ್, ಎಲ್ಲ ಟೀಮ್ನ ಎಲ್ಲ ಕೋ ಆರ್ಟಿಸ್ಟ್ಗಳು ತುಂಬ ಸಪೋರ್ಟಿವ್ ಆಗಿ. ಮ್ಯಾಮ್ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಏನೋ ನಮಗೆ ಕಲಿಸ್ಬಿಟ್ಟು ಮಾಡಿಸಿದ್ದಾರೆ. ಹೀಗೆ ತುಂಬ ಆಸ್ಪೆಕ್ಟ್ ಹೇಳಿದ್ದಾರೆ. ಎಲ್ಲರೂ ಜೊತೆಯಲ್ಲಿ ತುಂಬ ಖುಷಿಯಾಗಿ ವರ್ಕ್ ಮಾಡಿದ್ದೀವಿ. ಇವತ್ತು ತುಂಬ ಖುಷಿಯಾದ ದಿನ. ಒಂದು ಸಿನಿಮಾ, ಮೊದಲನೇ ಸಿನಿಮಾ ನಾನು ಹೀರೋ ಆಗಿ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ತುಂಬ ಒಂದು 8 ವರ್ಷ 9 ವರ್ಷದಿಂದ ಥಿಯೇಟರ್ ಸಿನಿಮಾ ಅಂತ ಮಾಡ್ತಾ ಬಂದಿದ್ದೀನಿ. ಇದು ನನ್ನ ಮೊದಲನೇ ಪ್ರಾಜೆಕ್ಟ್. ಹಾಗೆ ನನ್ನ ಸಿನಿಮಾದ ಮೊದಲನೇ ಪ್ರಾಜೆಕ್ಟ್ ಶುರುವಾಗಿದ್ದು ಕೂಡ ಗಿರಿ ಸರ್ ಜೊತೆಗೇನೆ, ಕನ್ನಡಿಗರಿಂದನೇ ಶುರುವಾಗಿತ್ತು. ಹೀರೋ ಆಗಿ ಕೂಡ ಅವ್ರ ಜೊತೆಗೇನೆ ಮಾಡ್ತಿದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ಸಂಗತಿ. ಈ ಸ್ಕ್ರಿಪ್ಟ್ ಲೈನ್ ನಾವು ಕೇಳಿದಾಗ ಪ್ರಾಜೆಕ್ಟ್ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ನನಗೆ ಕೆಲಸ ಮಾಡಬೇಕು, ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅನ್ನೋದೊಂದಿತ್ತು. ಅದು ಗಿರಿ ಸರ್ ಜೊತೆ ಅವಕಾಶ ಸಿಕ್ಕಿದ್ದು ಒಂದು ಖುಷಿ ವಿಷಯ. ಹಾಗಾಗಿ ಅದು ಲೈನ್ ಹೆಂಗೆ ಇದ್ದಿದ್ರು ಕೂಡ ನಾನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೆ. ಹೀಗೆ ಲೈನ್ ಕೂಡ ತುಂಬ ಚೆನ್ನಾಗಿತ್ತು. ಕ್ಯಾರೆಕ್ಟರ್ಗೆ ತುಂಬ ಶೇಡ್ಸ್ ಇದೆ. ಅದು ನನಗೆ ತುಂಬ ಖುಷಿ ಕೊಡ್ತು ವರ್ಕ್ ಮಾಡೋದಕ್ಕೆ. ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ಸ್ವಲ್ಪ कन्नड़ माताಡ್ತೀನಿ. मतलब मुझे थोड़ी ही आती है, बट मैं ट्राई कर रही हूँ और मे बी 6-7 मंथ्स में अच्छी कन्नड़ बोलने लग जाऊँ. अच्छा हाँ, ಆಶೀರ್ವಾದ. मतलब ಈ ಸಿನಿಮಾ ಪ್ರೀತಿಯಿಂದ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಇರಲಿ. ಧನ್ಯವಾದಗಳು. ಹೌದು, ಇದು ಸ್ವಲ್ಪ ಟೈಮ್ ಕಡಿಮೆ ಆಯಿತು. ಅವ್ನು ಇನ್ನೊಬ್ಬ ಕಲ್ತ್ಬಿಟ್ಟ. ಆಮೇಲೆ ಇದು ಸುಮಾರು ದಂಡಿದೆ. ಅಂದರೆ ಈಗ ಇದಾಗುತ್ತೆ, ಅನಂತ್ ಆಗಿರ್ಬೋದು, ರಾಹುಲ್ ಆಗಿರ್ಬೋದು, ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದ್ದಾರೆ. ಇದು ಇಂಡಸ್ಟ್ರಿ ಹೆಂಗೆ ಇರಲಿ, ಬಟ್ ಒಳ್ಳೆ ಹೊಸ ಪ್ರತಿಭೆಗಳು ತಯಾರಾಗಿವೆ. ಎಲ್ಲರ ಹಾರೈಕೆ ಇರಲಿ. ಓಕೆ, ನಾನು ಆ್ಯಸ್ ಯೂಶುವಲ್ 6 ಗಂಟೆ ಮುಗಿಸಿದ್ದೀನಿ. ಸೊ ಏನಾದರೂ ಕೇಳೋದಿದ್ರೆ ನಾನು ಮೇಟ್ ಯುವರ್ ಸರ್ವಿಸ್. ಅವರು ನನ್ನದು ವೆಬ್ ಸೀರೀಸ್ ಒಂದು ಮಾಡಬೇಕು ಸರ್, ಆಲ್ಮೋಸ್ಟ್ ಇದಾಗಿತ್ತು. ಅಲ್ಲಿ ಸ್ವಲ್ಪ ರಾಜಕೀಯದಿಂದಾಗಿ ಮಿಸ್ ಆಯ್ತು. ಆವಾಗಲೇ ಹೇಳಿದ್ದೆ, ಜಸ್ಟ್ ಮ್ಯೂಸಿಕ್ ವಿಡಿಯೋಸ್. ಸೊ ಅಷ್ಟೇ ಮಾಡಿದ್ದು. ಸೊ ಅಲ್ಲಿ ನಮ್ಗಿಂತ ಇದೆ, ನಮ್ಮಲ್ಲಿ ಅಟ್ಲೀಸ್ಟ್ ಅವಕಾಶ ಇದೆ. ನಾನು 2 ಹಿಂದಿ ವೆಬ್ ಸೀರೀಸ್ ಮಾಡಿದೆ, ನಿಮ್ಗೆ ಹೇಳಿದ್ಮೇಲೆ. ಸೊ ಆ ಸಂದರ್ಭದಲ್ಲಿ ಅಲ್ಲಿ ಭೇಟಿ ಆಗಿದೆ. ಸೊ ಅದೇ ಪಾತ್ರಕ್ಕೂ ಸೂಟ್ ಆದರೂ ಎಲ್ಲದಕ್ಕೂ ಇದಾಯಿತು. ಸೊ ಎಲ್ಲರೂ ಒಂದು ಬಳಗ ಬಂದುಬಿಟ್ರೆ ದೊಡ್ಡದು. ಥ್ಯಾಂಕ್ ಯು.
ಥ್ಯಾಂಕ್ ಯು